हरिः ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयाप भवति यदनुभावादेडमो कोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे। अस्मद्गुरुसमारम्भां टीकाकृत्पादमध्यगा श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्द्रिनं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बर। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मत्कुणदोषचिन्तनविदौ नूनं मनं मा कृथाः श्री सत्यात्मगुरो त्वदङ्घ्रियुगलं हित्वा न मे सद्गते। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतर धर्माद्यखिल पुरुषार्थ साधनीभूते अद्य यज्ञोपवीत महात्म्य विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे,
ಹರೇ ಕೃಷ್ಣ ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದಂತೆ ನಡೆಯೋದಿಲ್ಲ. ನಿನ್ನಿನ ದಿವಸ ಎಷ್ಟು ಪ್ರಯತ್ನ ಮಾಡಿದರೂ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಪಾಠ ಪ್ರವಚನದ ಒಂದು ವಿಶಿಷ್ಟ ಸಂದರ್ಭ, ಸ್ವಲ್ಪ ವ್ಯಾವಹಾರಿಕ ಕಾರ್ಯಗಳು ಸಮಯ ಸಿಗಲಿಲ್ಲ. ಹೇಗೆ ಸಂಧ್ಯಾವಂದನ ಅನಿವಾರ್ಯ, ಆ ರೀತಿಯಾಗಿ ದಿನಕ್ಕೆ ಒಂದು ಪ್ರವಚನ ಅನಿವಾರ್ಯ ಅಂತ ತಿಳ್ಕೊಂಡಂತೇಳಿ ಸುಮಾರು 9-10 ವರ್ಷಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ದೇವರು ಸಾಕಷ್ಟು ಸಫಲತೆಯನ್ನು ಕೊಟ್ಟಿದ್ದಾನೆ. ನಿನ್ನೆ ದೇವರಿಗೆ ಇಚ್ಛೆಗೆ ಬರಲಿಲ್ಲ. ಇನ್ನು ಸುಮಾರು 4-5 ದಿವಸ ಆಯಿತು ವಿಷ್ಣು ತತ್ವ ನಿರ್ಣಯ ಮತ್ತು ಭೀಮಸೇನ ದೇವರ ವಿವರಣೆ ಆಗಲಿಲ್ಲ. ನಾಗ ಚತುರ್ಥಿ, ನಾಗಪಂಚಮಿಯಿಂದ ಹಿಡಿದುಕೊಂಡು ಈ ಮಾಸದ ವಿಶಿಷ್ಟತೆಗಳ ಬಗ್ಗೆ ಮಾತನಾಡದಂತೆ ಆಯಿತು. ಬಹಳ ಜನರು ಉಪಯೋಗ ಬಿದ್ದಿದೆ. ಬಹಳ ಜನರು ಮಧ್ಯದಲ್ಲಿ ಇಂಥ ವಿಷಯ ತಿಳಿಸ್ರಿ ಅಂತಕೊಂಡಂತ ಇದ್ದಾರೆ. ಇವತ್ತು ನಾನು ವಿಷ್ಣು ತತ್ವವನ್ನು ಹೇಳಬೇಕು ಅಂತ ಮಾಡಿದ್ದೆ. ಬರುವ 9ನೇ ತಾರೀಕು ಉಪಕ್ರಮ. ನಮ್ಮ ಪರಿಚಯದರ ಒಬ್ಬರು, ಅವರ ಮಗ ಸೊಸೆ ಮೊಮ್ಮಗ ಅಮೇರಿಕಾದಲ್ಲಿರ್ತಾರೆ. ಯಾವುದೋ ಕೆಲಸಕ್ಕೆ ಬಂದಿದ್ದಾರೆ. ಅವರು ಕೆಲವು ತಿಂಗಳ ಹಿಂದೆ ತಮ್ಮ ಮಗನ ಉಪನಯನ ಮಾಡಿದ್ದಾರೆ. ಉಪನಯನ ಮಾಡಿ ಹೊರಗೆ ಕರ್ಕೊಂಡು ಹೋಗಿದ್ದಾರೆ. ವಾಪಸ್ ಈಗ ಅದಕ್ಕೂ ಕಾರಣದಿಂದ ಬಂದಿದ್ದಾರೆ. ನೂತನ ಉಪಕ್ರಮ ನಮ್ಮಲ್ಲಿ ಆಗ್ತದೆ ಅಂತ ಕೇಳಿ ಬಂದರು. ಆಗ್ತದೆ ಬನ್ನಿ ಅಂತ ತಿಳ್ಕೊಂಡಂತ ಹೇಳಿದ್ರು. ಮಗನಿಗೆ 12 ವರ್ಷ, ಉಪನಯನ ಕೆಲವೇ ತಿಂಗಳಿಂದ ಮಾಡಿದ್ದಾರೆ. ಅವನು ಕೇಳ್ದ, ಡ್ಯಾಡ್ ವೈ ವಿ ಆರ್ ಕಮಿಂಗ್ ಹಿಯರ್ ಅಂತ. ಅದಕ್ಕೆ ಅವರಪ್ಪ ಹೇಳಿದ್ರು, ಇಲ್ಲ ಮತ್ತಪ್ಪ ನಾನು ಯಜ್ಞೋಪಯುಕ್ತ ಹಾಕಿದೆ, ಈಗ ಅದನ್ನು ಚೇಂಜ್ ಮಾಡಬೇಕು, ಅದೊಂದು ಸೆರೆಮನಿ ಇರ್ತದೆ, ಅದಕ್ಕೋಸ್ಕರ ಬಂದಿದ್ದೆ. ಮಗನಿಗೆ ಭಾಳ ಕನ್ನಡ ಕಲಿಸಿಲ್ಲ ಅಂತ ಕಾಣಿಸ್ತದೆ. ಅವನು ಕೇಳ್ದ, ವೈ ವಿ ವೇರಿಂಗ್ ದಿಸ್ ಥ್ರೆಡ್ ಅಂತ ಕೊಟ್ಟಂತ. ಪಾಪ ಅವರ ಅಪ್ಪನಿಗೂ ಗೊತ್ತಿಲ್ಲ. ಉತ್ತರ ಕೊಡಬೇಕು ಅಂತ ಹೇಳಿದ್, ದಿಸ್ ಇಸ್ ಎ ಟೈಪ್ ಆಫ್ ಆರ್ನಮೆಂಟ್ ಅಂತ ಹೇಳ್ಕೊಂಡು, ವೈ ನಾಟ್ ದಿಸ್ ಗೋಲ್ಡನ್ ಅಂತ ಕೇಳಿದೆ. ನನ್ನ ಎದುರಿಗೇನೆ ನಾನು ಅವ್ರ ತಂದೆಯ ಸಂಕಟ ಗೊತ್ತಾಯಿತು. ನಾನು ಕೂತ್ಕೊಂಡು ತಿಳ್ಕೊಂಡೆ, ನಿಮ್ಮ ಅಪ್ಪನಿಗೆಲ್ಲ ಗೊತ್ತಿದೆ ಪಾಪ, ಮಗನಿಗೆ ನಿಮ್ಮ ಅಪ್ಪನಿಗೆ ಗೊತ್ತಿಲ್ಲ ಅಂತ ಹೇಗೆ ಹೇಳ, ನಾನು ನಿಂಗೆ ತಮಾಷೆ ಮಾಡ್ತಾ ಇದ್ದಾರೆ, ಇದರ ಸಿಗ್ನಿಫಿಕೆನ್ಸ್ ಏನಿದೆ ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡು ಅಂತೇಳಿ ನನಗೆ ಎಷ್ಟು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಸಾಧ್ಯ ಇತ್ತು ಅಷ್ಟು ಹೇಳಿದೆ. ಮಧ್ಯದಲ್ಲಿ ಸ್ವಲ್ಪ ಅವರಪ್ಪನು ತಿಳಿಸಿ ಹೇಳ್ತಾ ಇದ್ದ. ನನಗನ್ನಿಸ್ತು, ಈ ಪ್ರಶ್ನೆ ಇವತ್ತಿನ ಎಷ್ಟು ಜನ ಹೊಸ ತಂದೆ ತಾಯಂದರಿಗೆ ಇದೆ. ಅವ್ರಿಗೇನೂ ಗೊತ್ತಿಲ್ಲಲ್ಲ. ಬಂದಿರತಕ್ಕಂಥ ವ್ಯಕ್ತಿ ಅಮೇರಿಕಾದಲ್ಲಿ ಭಾಳ ದೊಡ್ಡ ಕೆಲಸದಲ್ಲಿದ್ದಾನೆ. ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಪ್ಯಾಕೇಜ್ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಮಗನಿಗೆ ಇಟ್ ಇಸ್ ಎ ಟೈಪ್ ಆಫ್ ಆರ್ನಮೆಂಟ್ ಅಂತ ಹೇಳಿದಾಗ ನಂಗೆ ಭಾಳ ದುಃಖ ಆಯಿತು.
ಆದ್ದರಿಂದಾಗಿ ಯಾಕೆ ಹೇಗೂ ಉಪಕರ್ಮ ಸಮೀಪ ಬಂದಿದೆ, ಯಾಕೆ ನಾನು ಸ್ವಲ್ಪ ಇದನ್ನು ನಮ್ಮ ಕನ್ನಡದ ಜನರಿಗೂ ತಿಳಿಸಬಾರ್ದು ಅಂಥೇಳಿ ವಿಚಾರ ಮಾಡಿ ಇವತ್ತು ಯಜ್ಞೋಪವೀತದ ಸಿಗ್ನಿಫಿಕೆನ್ಸ್, ಅದರ ಸಂಕೇತ ಮತ್ತು ಅದರ ಮಹತ್ವ, ಅದರ ಬಗ್ಗೆ ಒಂದು ಕೆಲವು 4 ಮಾತು ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಮೊದಲನೇದಾಗಿ, ತಾಯಿಯ ಹೊಟ್ಟೆಯಲ್ಲಿ ನಾವು ಇರುವಾಗ ತಾಯಿಯ ಪೋಷಣೆ, ತಾಯಿಯ ಕರುಳು ಬಳ್ಳಿಯಿಂದ, ತಾಯಿಯ ಕರುಳು ಬಳ್ಳಿ ಅಂತಿಕೊಂಡಂತೇನಿದೆ, ಆ ಕರುಳು ಬಳ್ಳಿಯ ಮುಖಾಂತರ ಆ ಶಿಶುವಿಗೂ ಸಂಬಂಧ ಇರ್ತದೆ. ಹೊಕ್ಕಳು ಬಳ್ಳಿ, ಅಂಬಿಕಲ್ ಕಾರ್ಡ್ ದಿಂದ ಮಗುವಿನ ಪೋಷಣೆ ಆಗ್ತಾ ಇರ್ತದೆ. ಆ ಪೋಷಣೆ ಮಾಡುವಾಗ ತಾಯಿಯ ಹೊಕ್ಕಳ ಬಳ್ಳಿ ಅಂಬಿಕಲ್ ಕಾರ್ಡ್ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಕೂಸಿನ ಹೊಕ್ಕಳ ಬಳ್ಳಿ ಅದು ಅದರ ಬೆನ್ನಿನ ಮೇಲೆ, ನಮ್ಮ ದೇಹ ಯಜ್ಞೋಪವೀತ ಹಾಕ್ಕೊಳ್ತೇವೆ, ಬೆನ್ನಿನ ಮೇಲಿನಿಂದ ಹೋಗಿ ಆ ನಂತರ ಅವಳ ಹೊಕ್ಕಳಕ್ಕೆ ಅದು ಕನೆಕ್ಟ್ ಆಗಿದೆ. ನಂತರ ಚೇಂಜ್ ಆಗ್ತದೆ. ಆಗ ಮೊದಲನೇ ಜನ್ಮ ಅದು. ಎರಡನೇ ಜನ್ಮದ ಸಂದರ್ಭದಲ್ಲಿ ಹಾಕಿಕೊಳ್ಳುವ ಯಜ್ಞೋಪವೀತ ಅಂತೇನಿದೆ, ಇದು ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ಆ ಪರಮಾತ್ಮ ಅಂತನ್ನುವ ತಾಯಿಯ ಜೊತೆಗೆ ಸಂಬಂಧ ಮಾಡುವ ಒಂದು ಸಾಧನ ಈ ಯಜ್ಞೋಪವೀತ. ಹೊಕ್ಕಳ ಬಳ್ಳಿಯೂ ಕೂಡ ಹಾಫ್ ಸರ್ಕಲ್ ಆಗಿ ಹೆಗಲ ಮೇಲಿಂದ ಹೋಗಿರ್ತದೆ. ಯಜ್ಞೋಪವೀತ ಕೂಡ ಅದೇ ರೀತಿಯಾಗಿ ಹಾಫ್ ಸರ್ಕಲ್ ಆಗಿ ನಮ್ಮ ಶರೀರದಲ್ಲಿ ನಾವು ಹಾಕ್ಕೊಂಡಿದ್ದೇವೆ. ಇದಕ್ಕೆ ಉಪವೀತ ಅಂತ ತಿಳ್ಕೊಂಡು ಅಂತ ಹೇಳಿ ಅಂತ ಕರೀತಾರೆ, ಹಾಫ್ ಸರ್ಕಲ್. ಪರಮಾತ್ಮ ತಾಯಿ, ಅವನಿಗೂ ನಮಗೂ ಸಂಬಂಧ ಅವನ ಕಡೆಯಿಂದ ಪೋಷಣೆ ಆಗಬೇಕು. ತಾಯಿ ಹೊಟ್ಟೆಯಲ್ಲಿದ್ದಾಗ ತಾಯಿಯಿಂದ ಪೋಷಣ, ಆವಾಗ ಪ್ರಜಾಪತಿ ತಾಯಿಯಲ್ಲಿ ಈ ಯಜ್ಞೋಪವೀತವನ್ನು ಕೊಟ್ಟಿರ್ತಾನೆ. ಯಜ್ಞೋಪವೀತ ಸಂಸ್ಕಾರದಿಂದ ಯಜ್ಞೋಪವೀತನ ಹಾಕಿಕೊಂಡಾಗ ಪರಮಾತ್ಮ ಬೃಹಸ್ಪತಿ ರೂಪದಿಂದ ಗುರುಗಳ ಮುಖಾಂತರ ಯಜ್ಞೋಪವೀತ ಹಾಕಿಸಿ, ಗುರುಗಳು ನಮಗೂ ದೇವರಿಗೂ ಸಂಬಂಧವನ್ನು ಮಾಡಿಕೊಡ್ತಾರೆ. ನಮಗೂ ದೇವತೆಗಳಿಗೂ ಸಂಬಂಧವಾಗುವ ಒಂದು ಎಂಟಿನ ಈ ಯಜ್ಞೋಪವೀತ. ಉದಾಹರಣೆಗೆ ಮಾತ್ರ ಎಂಟಿನ, ಇದಕ್ಕೂ ಅದಕ್ಕೆ ಬಹಳ ಅಂತರ ಇದೆ. ಆ ಅಂಬಿಕಲ್ ಕಾರ್ಡ್ನಲ್ಲಿಯೂ ಕೂಡ ಮೂರು ನರ್ವ್ ಸಿಸ್ಟಮ್ಸ್ ಇರ್ತದೆ. ಅದರಲ್ಲೂ ಕೂಡ 3 ವಿಧವಾಗಿರ್ತಕ್ಕಂಥ ನಾಡಿಗಳು, 3 ನಾಡಿಗಳಿರ್ತವೆ. 2 ಆರ್ಟಿಕಲ್ಸ್, ಆರ್ಟರೀಸ್, 1 ವೇನ್. ಆರ್ಟಿಕಲ್ ಅಲ್ಲ, ಆರ್ಟರೀಸ್. ಒಟ್ಟು 3 ನರಗಳ ಸಂಬಂಧ ಇರ್ತದೆ. ಅಂಬಿಕಲ್ ಕಾರ್ಡ್ಗೆ ಡಿಕ್ಷನರಿಯಲ್ಲಿ ಈ ರೀತಿಯಾಗಿ ವರ್ಣನೆ ಬರ್ತಾರೆ: ಈಸ್ ಎ ರೋಪ್ ಲೈಕ್ ಸ್ಟ್ರಕ್ಚರ್ that connects the fetus and placenta, contains 2 articles and 1 vein, arteries and 1 vein. ಅದರಲ್ಲೂ ಕೂಡ 3 ಭಾಗಗಳಿವೆ. ಈ ಯಜ್ಞೋಪವೀತದಲ್ಲೂ ಕೂಡ 3 ದಾರಗಳಿವೆ. ಈ 3 ದಾರಗಳು
ನಮಗೂ ಪರಮಾತ್ಮನಿಗೂ ಸಂಬಂಧವನ್ನು ಮಾಡಿಕೊಡ್ತದೆ. ಇದು ಅಂಗಡಿಯ ದಾರವಲ್ಲ. ಈ ದಾರವನ್ನು ಅಭಿಮಂತ್ರಣೆ ಮಾಡಿ ಹಾಕ್ಕೊಳ್ಬೇಕು. ಅಂಗಡಿಯಿಂದ ತಂದು ಹಾಕಿಕೊಂಡ ಕ್ಷಣಕ್ಕೇನೆ ನಡೆಯೋದಿಲ್ಲ. ಅಲ್ಲ, ಮತ್ತು ತಾಯಿಯ ಹೊಕ್ಕಳ ಬಳ್ಳಿಗೂ ಈ ಯಜ್ಞೋಪವೀತಕ್ಕೂ ಸಾಮ್ಯವನ್ನು ಹೇಗೆ ಹೇಳ್ತಾ ಇದ್ದೀರಿ ಅಂತ ನೀವು ಕೇಳಬಹುದು. ಯಜ್ಞೋಪವೀತ ಹಾಕಿಕೊಳ್ಳುವಾಗ ನಾವು ಹೇಳೋ ಮಂತ್ರ ಏನು ಹೇಳಿ? ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ. ನೋಡಪ್ಪ, ಪರಮಂ ಪವಿತ್ರಂ ಯಜ್ಞೋಪವೀತಂ. ಯಜ್ಞನಾಮಕನಾಗಿದ್ದಂಥ ಪರಮಾತ್ಮ ಕೊಟ್ಟಿರುವ ಉಪವೀತ ಹಾಫ್ ಸರ್ಕಲ್ ಏನು ಅಂಬೆಲಿಕ್ ಕಾರ್ಡ್ ಇತ್ತು, ಕರಳು ಬಳ್ಳಿ ಇದೆ. ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್, ನಿನ್ನ ತಾಯಿಯ ಗರ್ಭದಲ್ಲಿರುವಾಗ ಪ್ರಜಾಪತಿ ರೂಪದಿಂದ ಪರಮಾತ್ಮ ನಿನಗೆ ಕೊಟ್ಟು ನಿನಗೂ ತಾಯಿಗೂ ಸಂಬಂಧ ಮಾಡಿದ್ದ. ಈಗ ಯಜ್ಞೋಪವೀತ 2ನೇ ಜನ್ಮ. ಈ ಜನ್ಮದಲ್ಲಿ ಗುರುಗಳು ಅಥವಾ ತಂದೆ ನಿನ್ನನ್ನು ದೇವರ ಜೊತೆಗೆ ಸಂಬಂಧ ಮಾಡ್ತಾರೆ. ಯಾಕೆ? ಉಪನಯನದಲ್ಲಿ ಸೂರ್ಯ ಇವತ್ತಿನಿಂದ ನನ್ನ ಮಗನನ್ನು ಒಪ್ಪಿಸಿಕೊಟ್ಟಿದ್ದೇನೆ ಅಂತಕೊಂಡು ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಸಿಕೊಡ್ತೇವೆ ಮಗನನ್ನು. ಆಗ ನಮಗೂ ಮತ್ತು ಸೂರ್ಯನಿಗೂ ಕನೆಕ್ಟ್ ಆಗಬೇಕಲ್ಲ. ಕನೆಕ್ಟ್ ಆಗಬೇಕಾದ್ರಿಂದಾಗಿ ಆ ಪ್ರಜಾಪತಿ ಕೊಟ್ಟದ್ದನ್ನು ಈಗ ಬೃಹಸ್ಪತಿ, ಇದು ಆಯುಷ್ಯಂ ಅಗ್ರಂ, ಅತ್ಯಂತ ಆಯುಷ್ಯದಾಯಕವಾಗಿರ್ತಕ್ಕಂಥ ಯಜ್ಞೋಪವೀತ ಪರಮಂ ಪವಿತ್ರಂ, ಅತ್ಯಂತ ಪವಿತ್ರವೂ ಕೂಡ ಆಗಿದೆ. ಆದ್ದರಿಂದಾಗಿ ಪ್ರತಿಮುಂಚ, ಇದರ ಬಂಧನದಲ್ಲಿ ನೀನು ಇರು ಇವತ್ತಿನಿಂದ. ಇದು ಶುಭ್ರಂ, ಅತ್ಯಂತ ಪವಿತ್ರವಾಗಿದೆ. ನಿನ್ನ ಜೀವನದಲ್ಲಿ ಅತಿ ಮಹತ್ವಪೂರ್ಣವಾದ ದೇವತೆಗಳ ಅನುಗ್ರಹದ ಕಿರಣಗಳನ್ನು ನೀನು ಗ್ರಹಣ ಮಾಡಬೇಕಾಗಿತ್ತು ಅಂತಂದರೆ ನಿನಗೆ ಯಜ್ಞೋಪವೀತ ಬೇಕು. ಹೇಗೆ? ಟಿ ವಿ ಸ್ಟೇಷನ್ದಿಂದಾಗಲಿ ರೇಡಿಯೋ ಸ್ಟೇಷನ್ನಿಂದ ಕಳಿಸಿರ್ತಕ್ಕಂಥ ವೇವ್ಸ್ಗಳು, ಅವುಗಳನ್ನು ನಮ್ಮ ರೇಡಿಯೋ ಮತ್ತು ನಮ್ಮ ಟಿ ವಿಯಲ್ಲಿ ಬರಬೇಕಾಗಿದ್ರೆ ಆಂಟಿನಾ ಹೇಗೆ ಬೇಕು, ಹಾಗೆ ದೇವತೆಗಳಿಂದ ಬರ್ತಕ್ಕಂಥ ಅನುಗ್ರಹ ಕಿರಣಗಳು ನಮ್ಮಲ್ಲಿ ಬರಬೇಕಾಗಿತ್ತು ಅಂತಂದರೆ ಯಜ್ಞೋಪವೀತ ಅಂತ ಅನ್ನೋ ಆಂಟಿನಾ ಪುರುಷರಿಗೆ, ಮಂಗಲಸೂತ್ರ ಅಂತನೂ ಒಂದು ಆಂಟಿನಾ ಸ್ತ್ರೀಯರಿಗೆ ಬೇಕು. ತಿಳಿಲಿ ಅಂತಿಕೊಂಡು ಅಂತೇಳಿ ಶಬ್ದ ಹೇಳ್ತಾ ಇದ್ದೇನೆ, ಇದು ಅತ್ಯಂತ ಅವಶ್ಯಕ. ಇದು ಹತ್ತಿಯಿಂದೇ ಮಾಡಿರಲೇಬೇಕು. ಬಂಗಾರದ ಬೆಳ್ಳಿದ ಸುಮ್ಮನೆ ಹೆಸರಿಗೆ ಹಾಕ್ತೇವೆ ನಾವು ಅಷ್ಟೇ, ಒಂದು ದಿವಸ ಹಾಕಿ ತೆಗಿತೇವೆ. ಮಂಗಳಸೂತ್ರ ದಾರವು ಕೂಡ ಇದು ಹತ್ತಿಯಿಂದಲೇ ಮಾಡಿದ್ದಿರಬೇಕು. ಕಾರ್ಪಾಸಂ ಉಪವೀತಂ ಸ್ಯಾತ್ ವಿಪ್ರಶ್ಯೋರ್ಧಂ ವ್ರತಂ ತ್ರಿವೃತ್. ಯಾಕೆ? ಜ್ಞಾನ ಕಂಟಿನ್ಯೂ, ಯಜ್ಞದ ಸಂತತಿ, ಹತ್ತಿಯ ತಂತುಗಳು ಸೇರಿ ದಾರವಾಗ್ತಾರೆ, ಅನೇಕ ತಂತುಗಳು. ಅದೇ ರೀತಿಯಾಗಿ ಆ ಪ್ರಜಾತಂತು ಕೂಡ ವಿವೃದ್ಧಿಯಾಗಲಿ ಅಂತೇಳಿ ನಾನು ನಿನ್ನ ಕಂಠಕ್ಕೆ ಮಂಗಲಸೂತ್ರವನ್ನು ಕಟ್ತೇನೆ ಅಂತೇಳಿ ಗಂಡ ಮಂಗಳಸೂತ್ರ ಕಟ್ತಾನೆ. ಪ್ರಜಾತಂತು ಮಾ ವ್ಯವಚ್ಛೇದಿ. ಈ ಪ್ರಜೆಗಳ ಒಂದು ಹೆರಿಡಿಟಿ ಅಂತೇನಿದೆ, ಇದನ್ನು ಕಟ್ ಮಾಡಬೇಡಪ್ಪ. ಮದುವೆ ಆಗುವಂಥ ಶಿಷ್ಯನಿಗೆ ಗುರುಕುಲದಿಂದ ಕಳಿಸುವಾಗ ಗುರುಗಳು ಹೇಳ್ತಾರೆ. ಆದ್ದರಿಂದಾಗಿ ಇದು ಬರೀ ದಾರವಾಗಿರಬಾರ್ದು, ಬ್ರಹ್ಮ ಪ್ರಾಪ್ತಿಯ ಸಾಧನವಾಗಬೇಕು. ಅದಕ್ಕೋಸ್ಕರ ಯಜ್ಞೋಪವೀತವನ್ನು ತಯಾರಿಸುವಾಗ ಈ ಮಂತ್ರವನ್ನು ಹೇಳಿ ತಯಾರಿಸಬೇಕು. ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಸೀಮತ ಸುರುಚೋ ವೇನ ಆವಹಾನ.
ಸಬುಜ್ಞಾ ಉಪಮಾ ಅಸ್ಯವಿಷ್ಟಾ ಸತಶ್ಚ ಯೋನಿಂ ಅಸತಶ್ಚ ವಿವಾಹ. ಬ್ರಹ್ಮಸೂತ್ರವನ್ನು ಮೊಟ್ಟ ಮೊದಲು ಈ ಬ್ರಹ್ಮಜ್ಞಾನವನ್ನು ಬ್ರಹ್ಮದೇವರು ಪಡೆದರು. ಅದಕ್ಕೆ ಮೂಲ ಸ್ಥಾನ ಪರಮಾತ್ಮ. ಆನಂತರ 3 ದಾರಗಳನ್ನು ಸೇರಿ ಒಂದು ದಾರ ಮಾಡಬೇಕು. 3 ದಾರಗಳನ್ನು ಸೇರಿ ಒಂದು ದಾನ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ, ಹೇಗೆ ಪರಮಾತ್ಮ 3 ಪಾದದಿಂದ ಸಂಪೂರ್ಣ ಜಗತ್ತನ್ನು ಅಳೆದನೋ ಅದೇ ರೀತಿಯಾಗಿ ಈ ಯಜ್ಞೋಪವೀತ ಹಾಕಿಕೊಂಡು ಬ್ರಹ್ಮಜ್ಞಾನ ಪಡೆಯತಕ್ಕಂಥ ನಾವು ಸತ್ವ ರಜಸ್ತಮೋ ಗುಣಗಳ ಬಂಧನದಿಂದ ಮುಕ್ತರಾಗಿ ಪರಮಾತ್ಮನ ಸಾಮೀಪ್ಯವನ್ನು ಪಡೆಯಬೇಕು ಅನ್ನೋ ಒಂದು ಸೂಚನೆ ಈ 3 ಎಳೆ ಒಂದು ಮಾಡಿದಾಗ ತೋರಿಸಿಕೊಡ್ತದೆ. ಆ 3 ಎಳೆಗಳನ್ನು ಮಾಡಬೇಕು. ಆ 3 ಎಳೆಗಳು ಹೇಗೆ? ಪ್ರಳಯವನ್ನು ಮಾಡುವ ರುದ್ರದೇವರಿಗೆ 3 ಕಣ್ಣುಗಳಿವೆ. ರುದ್ರಾಂತರ್ಗತ ನರಸಿಂಹದೇವರಿಗೂ 3 ಕಣ್ಣಿವೆ. ಆದ್ದರಿಂದಾಗಿ 3 ದಾರಗಳನ್ನು 3 ದಾರ ಸೇರಿ ಒಂದು ಮಾಡಿ ಆಮೇಲೆ 3 ದಾರಗಳನ್ನು ಒಂದು ಮಾಡಬೇಕಾದಾಗ ಹೇಳ್ತಕ್ಕಂಥ ಮಂತ್ರದಲ್ಲಿ ಇದೇ ರೀತಿಯಾಗಿದೆ. 3 ಕಣ್ಣಿನಿಂದ ಎಲೆ ನರಸಿಂಹದೇವರೇ, ಈ ಜಗತ್ತಿನ ಪ್ರಳಯ ಹೇಗೆ ಮಾಡ್ತೀರಿ ಹಾಗೆ ನನ್ನನ್ನು ಈ ಸಂಸಾರ ಬಂಧನದಿಂದ ಮುಕ್ತನನ್ನಾಗಿ ಮಾಡಿರಿ ಅಂತ ಪ್ರಾರ್ಥನೆ ಇದೆ. ಯಜ್ಞೋಪವೀತ ಮಾಡುವಾಗ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಮ ಬಂಧನಾನ್ ಮೃತ್ಯೋ ಮೃಕ್ಷಿ ಯಮಾಮೃತಾತ. ನೋಡಿ, ಯಜ್ಞೋಪವೀತ ದಾರ ಮಾಡುವಾಗ ಬ್ರಹ್ಮಜ್ಞಾನಂ ಅಂತ ಮಂತ್ರ ಹೇಳಬೇಕು. 3 ದಾರವನ್ನು ಒಂದಾಗಿ ಮಾಡುವಾಗ ಇದಂ ವಿಷ್ಣು ಚಕ್ರಮೇತೆ ಧಾನದ ಅದೇ ಪದಂ ಅಂತ ಮಂತ್ರ ಹೇಳಬೇಕು. ಆ ದಾರವನ್ನು 3 ದಾರವನ್ನು ಒಂದು ಕಡೆಯಲ್ಲಿ ಸೇರಿಸುವಾಗ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಈ ಮಂತ್ರ ಹೇಳಬೇಕು. ನಾವೇ ದಾರ ಮಾಡುವ ತಕ್ಕಲಿ ತಂದು ದಾರ ತಯಾರಿಸಿ ಯಜ್ಞೋಪವೀತ ಮಾಡ್ಕೊಂಡು ಹಾಕ್ಕೊಳ್ಬೇಕು ಅಂತಿದೆ. ಆಧುನಿಕ ಕಾಲದಲ್ಲಿ ನಮಗೆಲ್ಲ ಸಾಧ್ಯ ಇದೆ? ಸಾಧ್ಯ ಇದೆ, ಮಾಡೋದಿಲ್ಲ ಅಷ್ಟೇ, ಆ ಮಾತು ಬೇರೆ. ಹೋಗಲಿ, ಬೇಡ. ಕೈಯಲ್ಲಿ ಯಜ್ಞೋಪವೀತ ಬಂದಾಗ ಪರಮಾತ್ಮ ನನ್ನ ಕಡೆಯಿಂದ ಮಾಡಲಿಕ್ಕಾಗಿಲ್ಲ, ಬೇರೆಯವ್ರು ಮಾಡಿ ತಂದಿದ್ದೇನೆ, ಆದರೂ ನಾನೀಗ ದಾರ ತೆಗಿತಾ ಇದ್ದೇನೆ, 3 ದಾರ ಜೋಡಿಸ್ತಾ ಇದ್ದೇನೆ, 3 ದಾರ ಸೇರಿದ ಒಂದಾದ ದಾರವನ್ನು 3 ದಾರಗಳನ್ನು ಒಂದು ಕಡೆಯಲ್ಲಿ ಜೋಡಿಸ್ತಾ ಇದ್ದೇನೆ, ನೀನು ನನ್ನ ಸಂಸಾರದಿಂದ ಮುಕ್ತನನ್ನಾಗಿ ಮಾಡು ಅಂತನ್ನುವ ಕಾನ್ಸೆಪ್ಟ್ ಇಟ್ಟುಕೊಂಡು ಯಜ್ಞೋಪವೀತ ಅಭಿಮಂತ್ರಣ ಮಾಡಬೇಕು. ಆ ನಂತರ 3 ದಾರ ಏಕೆ? ಪರಮಾತ್ಮನನ್ನು ಬೇಗನೆ ಕರೆಯತಕ್ಕಂಥ ಮಂತ್ರಗಳು 3. ಅದಕ್ಕೆ ವ್ಯಾಹೃತಿ ಮಂತ್ರ ಅಂತ ಕರೀತಾರೆ. ಭೂಹು ಭುವಃ ಸುವಃ. 1 ಎಳೆ ಭೂಹು ವ್ಯಾಹೃತಿಯ, 2ನೇ ಎಳೆ ಭುವಃ, 3ನೇ ಎಳೆ ಸುವಃ. ವ್ಯಾಹೃತಿ ಮಂತ್ರದ ಪ್ರತಿನಿಧಿ ಈ ಯಜ್ಞೋಪವೀತ. ಗಾಯತ್ರಿಯಲ್ಲಿ ಕೂಡ 3 ಭಾಗಗಳಿವೆ, 3 ಪಾದಗಳಿವೆ. ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆ ಗಾಯತ್ರಿ ಮಂತ್ರದ 3 ಪಾದದ ಪ್ರತಿನಿಧಿ ಯಜ್ಞೋಪವೀತ. ಈ ಸಂಕಲ್ಪನೆ ಯಜ್ಞೋಪವೀತ ಹಾಕಿಕೊಳ್ಳುವಾಗ ನಮಗಿರಬೇಕು. ದೊಡ್ಡವರು ನಾಳೆ ಉಪಕ್ರಮದಲ್ಲಿ ಹಾಕಿಕೊಳ್ಳುವಾಗಲೂ ಇದೇ ಸಂಕಲ್ಪನೆ ಇರಲಿ. ಅದರಿಂದಾಗಿ ನಾವು ಹಾಕಿಕೊಂಡದ್ದು ಇದು ಅಂಗಡಿಯ ದಾರವಾಗಿ ಉಳಿಯಲಿಲ್ಲ. ಇದರಲ್ಲಿ ಬ್ರಹ್ಮಜ್ಞಾನದ ಪ್ರಾರ್ಥನೆಯೂ ಕೂಡ ಇದೆ. ಸತ್ವರಜಸ್ತಮೋ ಗುಣಗಳಿಂದ ದೂರ ಆಗಬೇಕು ಅಂತ ಪ್ರಾರ್ಥನೆ ಇದೆ. ಲಿಂಗದೇಹ ಭಂಗ ಮಾಡ್ತಕ್ಕಂಥ ನರಸಿಂಹದೇವರಿಗೂ ಪ್ರಾರ್ಥನೆ ಇದೆ.
ಸಂಸಾರದಿಂದ ಮುಕ್ತರನ್ನಾಗಿ ಮಾಡಿ ಅಂತೇಳಿ ಒಂದೊಂದು ದಾರದಲ್ಲಿರುವ 3 ದಾರಗಳು ಅವು ವ್ಯಾಹೃತಿಯ ಸಾಂಕೇತಿಕವಾಗಿದ್ದರೆ 3 ದಾರ ಸೇರಿದ ಒಂದು ದಾರದ 3 ಎಳೆಗಳು ಅದು ಗಾಯತ್ರಿ ಮಂತ್ರದ ಪ್ರತಿನಿಧಿಯಾಗಿವೆ. 3 ಎಳೆಗಳನ್ನು ಸೇರಿಸಿ ಒಂದು ದಾರ, ಅಂಥ 3 ದಾರಗಳ ಒಂದು ಯಜ್ಞೋಪವೀತ. ಹೀಗಾಗಿ 9 ಎಳೆಗಳು ಯಜ್ಞೋಪವೀತದಲ್ಲಿದೆ. ಆ 9 ಎಳೆಗಳಲ್ಲಿ ಇಷ್ಟು ಜನರನ್ನು ನಾವು ದೇವತೆಗಳನ್ನು ಆಹ್ವಾನ ಮಾಡ್ತೇವೆ. ಯಜ್ಞೋಪವೀತ ದಾರ ಅಲ್ಲ, ದೇವತೆಗಳು, ದೇವತೆಗಳ ಸನ್ನಿಧಾನ, ದೇವತೆಗಳನ್ನು ನಮ್ಮ ಹೃದಯದಲ್ಲಿ ಧರಿಸಿದ್ದೇವೆ ನಾವು. ಓಂಕಾರದಲ್ಲಿ ಪರಮಾತ್ಮ ಮೊದಲೇ ಎಳೆಯಲ್ಲಿ ಪ್ರಣವ ಪ್ರತಿಪಾದ್ಯನಾದ ಪರಮಾತ್ಮ ಅನಿರುದ್ಧ ರೂಪಿಯಾಗಿದ್ದಾನೆ. ಎರಡನೇ ಎಳೆಯಲ್ಲಿ ಅಗ್ನ್ಯಂತರ್ಗತನಾದ ಅಗ್ನಿನಾಮಕನಾದ ಪರಮಾತ್ಮ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾಗಿ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಮೂರನೇ ಎಳೆಯಲ್ಲಿ ಅನಂತಾದಿ ನಾಗಗಳ ಅಂತರ್ಗತನಾದ ಅನಂತನಾಮಕನಾದ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣ ಮೂರನೇ ಎಳೆಯಲ್ಲಿದ್ದಾನೆ. ಹೀಗೆ ಒಂದು ದಾರದಲ್ಲಿದ್ದ 3 ದೇವತೆಗಳ ಪ್ರಾರ್ಥನೆ ಆಯಿತು. ಎರಡನೇ ದಾರದ 3 ದೇವತೆಗಳು ಚಂದ್ರಾಂತರ್ಗತ ಆನಂದದಾಯಕನಾದ ಚಂದ್ರನಾಮಕನಾದ ವಾಸುದೇವ ಎರಡನೆಯ ಎಳೆಯ ಮೊದಲನೇ ದಾರದಲ್ಲಿದ್ದಾನೆ. ಪಿತೃಗಳ ಅಂತರ್ಗತನಾಗಿರ್ತಕ್ಕಂಥ ದಿಗತ್ಪಿತೃವಾದ ಪರಮಾತ್ಮ ನಾರಾಯಣ ರೂಪದಿಂದ ಎರಡನೇ ದಾರದ ಎರಡನೇ ಎಳೆಯಲ್ಲಿದ್ದಾನೆ. ಪ್ರಜಾಪತಿಗಳಲ್ಲಿರುವ ಪ್ರಜಾಪತ್ಯಂತರ್ಗತ ಪ್ರಜಾಪತಿ ನಾಮಕದ ಪರಮಾತ್ಮ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾಗಿ ವಾಸುದೇವ ರೂಪದಿಂದ ಎರಡನೆಯ ದಾರದ ಮೂರನೇ ಎಳೆಯಲ್ಲಿದ್ದಾನೆ. ಹೀಗೆ ಒಂದನೇ ಎಳೆಯಲ್ಲಿ 3 ದೇವತೆಗಳು, ಎರಡನೆಯಲ್ಲಿ 3 ದೇವತೆಗಳು, ಈಗ ಮೂರನೇ ಎಳೆ. ಮೂರನೇ ಎಳೆಯ ಮೂರನೇ ದಾರದ ಮೊದಲನೇ ಎಳೆಯಲ್ಲಿ ವಾಯುವಂತರ್ಗತನಾದ ವಾಯುನಾಮಕ ಸಂಕರ್ಷಣ ಇದ್ದಾನೆ. ಮೂರನೇ ದಾರದ ಎರಡನೇ ಎಳೆಯಲ್ಲಿ ಸೂರ್ಯನಾಮಕನ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಸೂರ್ಯಗಮ್ಯತ್ವ ಸೂರ್ಯನಾಮಕನಾದ ಪ್ರದ್ಯುಮ್ನ ಇದ್ದಾನೆ. ಮೂರನೇ ದಾರದ ಮೂರನೇ ಎಳೆಯಲ್ಲಿ ಅಂದರೆ 9ನೇ ಎಳೆಯಲ್ಲಿ ವಿಶ್ವೇ ದೇವತೆಗಳ ಅಂತರ್ಗತನಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಶ್ವೇ ದೇವ ಅಂತ ಹೆಸರಿನ ಅನಿರುದ್ಧ ಇದ್ದಾನೆ. ನಮ್ಮ ಯಜ್ಞೋಪವೀತದಲ್ಲಿ ವಿಶಿಷ್ಟ ದೇವತೆಗಳ ಅಂತರ್ಗತನಾದ ಪರಮಾತ್ಮನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾದ ರೂಪಗಳು ಸನ್ನಿಹಿತವಾಗಿವೆ. ಆದ್ದರಿಂದಾಗಿ ನಮ್ಮ ಜೊತೆಗೆ ಯಾವಾಗಲೂ ದೇವರಿದ್ದಾನೆ. ಇನ್ನು 3 ಎಳೆ, ಒಂದು ಬ್ರಹ್ಮಗಂಟು. ಅವುಗಳಲ್ಲಿ ಪ್ರಥಮ ದೋರಕ ಮೊದಲೇ ಎಳೆಯಲ್ಲಿ ಋಗ್ವೇದ ಇದೆ. ಎರಡನೇ ಎಳೆಯಲ್ಲಿ ಯಜುರ್ವೇದ ಸನ್ನಿಹಿತ, ಋಗ್ವೇದ ಸನ್ನಿಹಿತವಾದಂಥ ಋಗ್ವೇದ ಮಂತ್ರ ಪ್ರತಿಪಾದನಾದ ಪರಮಾತ್ಮ ಇದ್ದಾನೆ. ಎರಡನೇ ಎಳೆಯಲ್ಲಿ ಯಜುರ್ವೇದ ಪ್ರತಿಪಾದನಾದ ಶ್ರೀಹರಿ. ಮೂರನೇ ದಾರದಲ್ಲಿ ಸಾಮವೇದ ಪ್ರತಿಪಾದ್ಯನಾದ ಶ್ರೀಹರಿ. ನಾಲ್ಕನೇ ದೂರದಲ್ಲಿ ನಾಲ್ಕನೇ ದೂರ ಇಲ್ಲ, ಬ್ರಹ್ಮಗಂಟಿನಲ್ಲಿ 3 ಸೇರಿ ಗಂಟೆ ಆಗ್ತೇವಲ್ಲ, ಅಥರ್ವೇದ ನಿಯಾಮಕನಾದ ಪರಮಾತ್ಮ, ಅಥರ್ವೇದ ಪ್ರತಿಪಾದ್ಯನಾದ ಪರಮಾತ್ಮ ಇದ್ದಾನೆ. ನೋಡಿ, ಒಂದು ಯಜ್ಞೋಪವೀತದಲ್ಲಿ ಎಷ್ಟು ದೇವತೆಗಳನ್ನು ಆವಾಹನ ಮಾಡಿದ್ದೇವೆ. ಆನಂತರ ತಾಯಿಯ ಕರಳು ಬಳ್ಳಿಯಲ್ಲಿರುವ 2 ಆರ್ಟರೀಸ್, 1 ವೇನ್. ಇದಕ್ಕೆ ನಮ್ಮಲ್ಲಿ ರಸವಹ ನಾಡಿ ಅಂತ ಆಯುರ್ವೇದ ಗ್ರಂಥದಲ್ಲಿ ಕರೀತಾರೆ. ಮಾತೃಜಂ ಅಸ್ಯ ಹೃದಯಂ ತದ್ ರಸಹಾರಿಣೀಭಿ ಧಮನೀಭಿ ಮಾತೃಹೃದಯನ ಅಭಿಸಂಬಂಧಂ ಭವತಿ
ಮೂರು ಧಮನಿಗಳಿಂದ ತಾಯಿಗೂ ಮಗುವಿಗೂ ಸಂಬಂಧ ಇರ್ತದೆ. ಆ ರೀತಿಯಾಗಿ ನಮ್ಮ ಯಜ್ಞೋಪವೀತ ಹಾಕ್ಕೊಂಡಿರ್ತಕ್ಕಂಥ ಮೂರು ಎಳೆಗೆ ನಮ್ಮ ಹೃದಯ ಮಂದಿರದಲ್ಲಿದ್ದ ಪರಮಾತ್ಮನಿಗೂ ಸಂಬಂಧ ಇರ್ತದೆ. ಅದಕ್ಕೆ ಯಜ್ಞೋಪವೀತ ಹಾಕೊಳ್ಳಿ, ಎದೆ ಮೇಲಿಂದ ಕೆಳಗೆ ಬರಬೇಕು. ಆನಂತರ ಹೆಣ್ಣು ಮಕ್ಕಳು ಹಾಕ್ಕೊಳ್ತಕ್ಕಂಥ ಮಂಗಲಸೂತ್ರವು ಕೂಡ ಅವರ ಎದೆ ಭಾಗದವರೆಗೂ ಇರಬೇಕು. ಈ ಹಾಕ್ಕೊಳ್ತಾರೆ ಕೆಳತನಕ ಹಾಕಿ ಸೀರೆ ಮೇಲ್ಬದಿಯಲ್ಲಿ ಕಾಣಿಸುವಾಗ ದೊಡ್ಡದು ಇಲ್ಲ, ಆ ಬಟ್ಟಲುಗಳು ಎದೆಗೆ ಮುಗಿಬೇಕು. ಎದೆಗಿಂತ ಕೆಳಗೆ ಮಂಗಲಸೂತ್ರ ಇರಬಾರ್ದು. ಯಾಕೆ? ಅಲ್ಲಿದ್ದ ಪರಮಾತ್ಮನಿಗೂ ನಮಗೂ ಸಂಬಂಧ ಇದೆ, ಆ ಸಂಬಂಧ ಜೋಡಣೆ ಆಗಬೇಕು. ಬದಿಯಿಂದ ಹೋಗಿಬಿಡ್ತದೆ, ಮತ್ತು ಪರಮಾತ್ಮ ಎದೆಯಲ್ಲಿದ್ದ ಪರಮಾತ್ಮನ ಸಂಬಂಧವೇ ಬರೋದಿಲ್ಲ. ಆನಂತರ ಸತ್ವರಜಸ್ತಮೋ ಗುಣಗಳನ್ನು ದೂರ ಮಾಡ್ತದೆ ಅಂತ ಅನ್ನೋದಕ್ಕೋಸ್ಕರ ಮೂರು ಎಳೆಗಳು. ಆಗಲೇ ಹೇಳಿದಂತೆ ಭೂಹು ಭುವ ಸ್ವಹ ಅದಕ್ಕೆ ಸಂಬಂಧಿತವಾದಂಥ ಮೂರು ಎಳೆಗಳು. ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಅನ್ನೋದಕ್ಕೋಸ್ಕರ ಯಜ್ಞೋಪವೀತದ ಸಂಬಂಧ ಇದೆ. ನಮ್ಮ ಜನ್ಮಕ್ಕೆ ತಂದೆ ತಾಯಿಗಳು ಕಾರಣರಾದರೆ ನಮ್ಮ ಎರಡನೇ ಜನ್ಮಕ್ಕೆ ನಮ್ಮ ಗುರುಗಳು ಕಾರಣರಾಗ್ತಾರೆ. ಆದ್ದರಿಂದ ತಾಯಿ ತಂದೆ ಗುರುಗಳ ಸಂಬಂಧ ನಮಗಿದೆ ಅಂತ ನಾವು ತೋರಿಸೋದಕ್ಕೋಸ್ಕರ ಮೂರು ಎಳೆಯ ಯಜ್ಞೋಪವೀತ. ಮೂರರ ಸಿಗ್ನಿಫಿಕೆನ್ಸ್ ನೆನಪಿಟ್ಟುಕೊಳ್ತೇವೆ. ತಾಯಿಯ ಕರಳು ಬಳ್ಳಿಯ ಸಂಕೇತ, ಸತ್ವರಜಸ್ತಮವಾದ ಮೂರು ಗುಣಗಳ ಸಂಕೇತ, ಭೂರ್ಭುವಸ್ವಹ ಅಂತನ್ನುವ ಬಾಹರ್ತಿ ಮಂತ್ರದ ಸಂಕೇತ, ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವ ಗಾಯತ್ರಿ ಮಂತ್ರದ ಸಂಕೇತ, ಮಾತೃ ಪಿತೃ ಆಚಾರ್ಯ ಇವರ ಸಂಬಂಧವನ್ನು ಜೋಡಿಸ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಮೂರರ ಸಂದರ್ಭ ನನ್ನ ಮೇಲೆ ಇದೆ. ಪರಮಾತ್ಮನ ಅವರಲ್ಲಿದ್ದ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ತಿಳ್ಕೊಂಡಂತೆ ಮೂರು ಎಳೆಗಳು ನಮಗೆ ಯಾವಾಗಲೂ ನೆನಪು ಮಾಡಿಕೊಡ್ತವೆ. ದಿನಾಲು ನೆನಪು ಮಾಡ್ಕೊಳ್ಬೇಕು. ಯಜ್ಞೋಪವೀತ ಮೂರೆಳೆ ಯಾಕೆ? ಹೌದು, ನನ್ನ ಮೇಲೆ ಮೂರು ಋಣಗಳಿವೆ. ಪಿತೃಋಣ, ದೇವಋಣ, ಋಷಿ ಋಣ. ಇದನ್ನು ನಾನು ತೀರಿಸಲಿಕ್ಕೆ ಬೇಕು. ಒಳ್ಳೆಯ ಸಂತಾನ ಪಡೆದ ಪಿತೃಋಣವನ್ನು, ದೇವತಾ ಪೂಜೆ ದೇವತರ್ಪಣ ಮಾಡಿ ದೇವಋಣವನ್ನು, ಋಷಿತರ್ಪಣಗಳೇ ಮತ್ತು ವೇದಾಧ್ಯಯನದಿಂದ ಋಷಿಋಣವನ್ನು ತೀರಿಸಬೇಕು. ಆನಂತರ ನಮ್ಮ ವಿಚಾರ ಶಕ್ತಿಗೆ, ವಿವೇಕ ಶಕ್ತಿಗೆ, ಸ್ಮರಣ ಶಕ್ತಿಗೆ ಕಾರಣೀಭೂತವಾಗಿರ್ತಕ್ಕಂತಹ ಬುದ್ಧಿಯ ಮೂರು ವಿಭಾಗಗಳು ಪ್ರಜ್ಞಾ, ಮೇಧ, ಸ್ಮೃತಿ. ಇವುಗಳನ್ನು ಜಾಗೃತಗೊಳಿಸುವ, ಇವುಗಳಿಗೆ ಸಂಬಂಧಿತವಾಗಿರ್ತಕ್ಕಂಥ ಮೂರು ಎಳೆಗಳು. ಆನಂತರ ಮೊಟ್ಟ ಮೊದಲು ಉಪನಯನವನ್ನು ಮಾಡಿ ಗುರುಗಳು ಏನು ಕೊಡ್ತಾರೆ? ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ಮಾ ಪ್ರಮದಃ. ಈ ಮೂರು ಮುಖ್ಯ ಉಪದೇಶಗಳ ಸಂಕೇತ ಯಜ್ಞೋಪವೀತದ ಮೂರು ಎಳೆಗಳು. ನಮಗೆ ಸಂಬಂಧ ಬರುತ್ತದೆ ಅಧೋಲೋಕ, ಭೂಲೋಕ, ಊರ್ಧ್ವಲೋಕ. ಅವುಗಳ ಸಂಕೇತ ಈ ಮೂರು ಎಳೆ. ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಮೂರು ಮುಖ್ಯ ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ. ಆನಂತರ ನಾವು ಪಡೆಯಬೇಕಾಗಿರ್ತಕ್ಕಂಥ ಲೋಕಗಳು ಅಧೋಲೋಕ, ಮಧ್ಯಲೋಕ, ಊರ್ಧ್ವಲೋಕ. ಆನಂತರ ಜನ್ಮ ಕೊಟ್ಟವಳು ತಾಯಿ, ಮಂತ್ರೋಪದೇಶವನ್ನು ಮಾಡಿದ ತಂದೆ, ಶಾಸ್ತ್ರವನ್ನು ಉಪದೇಶ ಮಾಡುವ ಗುರುಗಳು. ಈ ಮೂರರ ಸಂಕೇತ ಯಜ್ಞೋಪವೀತದಲ್ಲಿರ್ತಕ್ಕಂಥ ಮೂರು ಎಳೆಗಳದಾಗಿದೆ. ಯಜ್ಞೋಪವೀತ ಎಷ್ಟು ದೊಡ್ಡದಿರಬೇಕು?
ಇದಕ್ಕೆ 1 ಅಂಗುಲ ಅಂತ ಕರೀತಾರೆ. ಇಂಥ ಅಂಗುಲದ 96 ಅಂಗುಲ ಇರಬೇಕು. 96 ಅಂಗುಲ ಉದ್ದ ಇರುವ ಯಜ್ಞೋಪವೀತ. 96 ಯಾಕೆ? ಈ ಯಜ್ಞೋಪವೀತ ನಮಗೂ ನಮ್ಮ ಶರೀರದ ಅಸ್ತಿತ್ವ, ನಮ್ಮ ಶರೀರದಲ್ಲಿರ್ತಕ್ಕಂಥ ಪುರುಷನಾಮಕ ಶ್ರೀಹರಿ, ಆನಂತರ ಕಾಲನಾಮಕ ಶ್ರೀಹರಿಯ ಸಂಬಂಧವನ್ನು ಸೂಚಿಸುವುದಕ್ಕೋಸ್ಕರ ತೊಂಬತ್ತಾರು ಅಂಗುಲದಿರಬೇಕು ಅಂತಕೊಂಡು ಹೇಳಿದ್ದಾರೆ. 96 ಅಂಗುಲ ಯಾಕಿರಬೇಕು? ನಮ್ಮ ನಿತ್ಯ ನೈಮಿತ್ತಿಕ ಆಚರಣೆಯಿಂದ ಅನುಗ್ರಹ ಮಾಡುವ ಪರಮಾತ್ಮ ನಂಬರ್ 1. ನಮ್ಮ ಶರೀರ ತಯಾರಾದದ್ದು 24 ತತ್ವಗಳಿಂದ, 25 ಆಯಿತು. 24 ತತ್ವಗಳಿಗೆ ಕಾರಣಗಳು 3 ಗುಣಗಳು: ಸತ್ವ, ರಜಸ್ತಮ. ಕಾಲನಾಮಕ ಪರಮಾತ್ಮನ ಸಂಬಂಧ ನಮಗಿರೋದು 15 ತಿಥಿಗಳು. ಆನಂತರ ಗ್ರಹದ ಸಂಬಂಧ ಬರುವುದು ಸೋಮವಾರ, ಮಂಗಳವಾರ ಹಿಡ್ಕೊಂಡು ರವಿವಾರದವರೆಗೆ 7 ವಾರಗಳು. ನಮ್ಮ ಜನ್ಮನಾಮ ಬರುವುದು ನಕ್ಷತ್ರಗಳ ಮೇಲಿಂದ 27 ನಕ್ಷತ್ರಗಳು. ನಮಗೆ ಜ್ಞಾನದಾಯಕವಾದ ಮುಖ್ಯವಾದ ಸ್ರೋತಗಳು 4 ವೇದಗಳು. ನಾವಿರುವುದು ಭೂತ, ವರ್ತಮಾನ, ಭವಿಷ್ಯತ್ ಕಾಲದಲ್ಲಿ. ಆನಂತರ ಮಾಸ ನಿಯಾಮಕ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ 12 ಸಂಖ್ಯೆಯಲ್ಲಿ. ಇವೆಲ್ಲವನ್ನು ಪ್ಲಸ್ ಮಾಡಿದರೆ 96 ಆಗ್ತದೆ. ಒಬ್ಬ ಪರಮಾತ್ಮ, 24 ತತ್ವಗಳು, ಅವುಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ಸತ್ವರಜಸ್ತಮ ಗುಣಗಳು, ಆನಂತರ ಸಂಬಂಧಿತವಾದ 15 ತಿಥಿಗಳು, 7 ವಾರಗಳು, 27 ನಕ್ಷತ್ರಗಳು, 4 ವೇದಗಳು, 3 ಕಾಲಗಳು, 12 ಮಾಸಗಳು, ಇವು ಸೇರಿದರೆ 96 ಆಯ್ತು. ಆಚಾರ್ಯ ಏನೇನೋ ತಂದು ಮಿಕ್ಸ್ ಮಾಡಿ 96 ಮಾಡಿದ್ದೀರಿ. ನನ್ನ ಕಲ್ಪನೆ ಅಲ್ಲ, ನನ್ನ ಕಾನ್ಸೆಪ್ಟ್ ಅಲ್ಲ. ಛಂದೋಗ ಪ್ರತಿಷ್ಠಾ ಅಂತ ತಿಳ್ಕೊಂಡಂತೇಳಿ ಸಾಮವೇದದ ಒಂದು ಭಾಗ. ಆ ಛಂದೋಗ ಪ್ರತಿಷ್ಠೆ ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ತಿಥಿವಾರಂಚ ನಕ್ಷತ್ರಂ ತತ್ವ ವೇದ ಗುಣಾನ್ವಿತಂ ಕಾಲತ್ರಯಂಚ ಮಾಸಾಶ್ಚ ಬ್ರಹ್ಮಸೂತ್ರಂ ಹಿ ಷಣ್ಣವಂ. ಬ್ರಹ್ಮಸೂತ್ರದಲ್ಲಿ, ವಿಜ್ಞೋಪವೀತದಲ್ಲಿ 96 ಅಂಗುಲದಲ್ಲಿ ಏನು ಸಂಕೇತ ಇದೆ ಅನ್ನೋದನ್ನು ಛಂದೋಗ ಪ್ರತಿಷ್ಠಾ ಸ್ಪಷ್ಟವಾಗಿ ಹೇಳ್ತದೆ. ತಿಥಿಂ ವಾರಂಚ ನಕ್ಷತ್ರಂ ತತ್ವ ವೇದ ಗುಣಾನ್ವಿತಂ ಕಾಲತ್ರಯಂಚ ಮಾಸಾಶ್ಚ ಬ್ರಹ್ಮಸೂತ್ರಂ ಹಿ ಷಣ್ಮವಂ ಅಂತ ತಂದಿದ್ದಾರೆ. ಏನು 96 ಸಂಕೇತ ಇನ್ನೊಂದು ಇದೆ. ಯಾರಿಗೆ ತತ್ವಜ್ಞಾನ ಬೇಕು, ಶಾಸ್ತ್ರ ಬೇಕು, ಶಾಸ್ತ್ರಜ್ಞಾನ ಬೇಕು, ನಮ್ಮ ಮಕ್ಕಳು ಒಳ್ಳೆ ಜ್ಞಾನಿಗಳಾಗಬೇಕು ಅಂತಿದ್ರೆ 5ನೇ ವಯಸ್ಸಿನಲ್ಲಿ ಉಪನಯನ ಮಾಡಬೇಕು. ಆವಾಗ ಈ 96 ಯಜ್ಞೋಪವೀತ ಹಾಕುವಾಗ ಆ ಬಾಲಕನಿಗೆ ಸೂಚನೆ ಏನು ಅಂತ ತಿಳ್ಕೊಂಡಂತಂದರೆ, ನೋಡಪ್ಪ, ನಿನಗೆ 5ನೇ ವರ್ಷ ಪ್ರಾರಂಭ ಆಗಿದೆ, ನಿಂದು 100 ವರ್ಷ ಆಯುಷ್ಯ, ಆದರೆ ಅದರಲ್ಲಿ 4 ವರ್ಷ ಕಳೆದೋಗಿ, ನಿನ್ನ ಬಾಲ್ಯ ಶೈಶವದಲ್ಲಿ ಕಳೆದೋಗಿದೆ. ಇನ್ನು ನಿನ್ನ ಆಯುಷ್ಯದಲ್ಲಿ 96 ವರ್ಷಗಳು ಬಾಕಿ ಇವೆ. ಆ 96 ವರ್ಷ ಸಾಧನೆ ಮಾಡಪ್ಪ, ವ್ಯರ್ಥ ಕಳೆಬೇಡ ಅನ್ನುವುದಕ್ಕೋಸ್ಕರ 96 ಅಂಗುಲ ಯಜ್ಞೋಪವೀತ. ಆ ನಂತರ ಯಜ್ಞೋಪವೀತ ಹಾಕಿಕೊಂಡಾಗ ಇಲ್ಲೇ ಸ್ಪೈನಲ್ ಕಾರ್ಡ್ ಅದರ ಮೇಲಿಂದ ಕೆಳಗಿಳಿದು ಬಂದು
ಆನಂತರ ನಮ್ಮ ಹಾರ್ಟಿಗೆ ಸ್ಪರ್ಶ ಮಾಡಿ ನಾಭಿಗೆ ಬಂದು ಮತ್ತೆ ಪುನಃ ಹಿಂದಿನಿಂದ ಸ್ಪೈನಲ್ ಕಾರ್ಡ್ ಮುಖಾಂತರ ಮೇಲಿನ ಭಾಗಕ್ಕೆ ಕನೆಕ್ಟ್ ಆಗಿರ್ಬೇಕು. ನಮ್ಮ ನಾಭಿಯ ಕೆಳಗೆ ಯಜ್ಞೋಪವೀತ ಹೋಗಬಾರ್ದು. ಆನಂತರ ಬ್ರಹ್ಮ ಗ್ರಂಥಿಯೂ ಕೂಡ ಬಹಳ ದೊಡ್ಡದಿರಬಾರ್ದು. ಮ್ಯಾಕ್ಸಿಮಮ್ ಕಡಲೆ ಸರಿಯಾಗಿರುವುದೊಂದು ಸಾಸಿವೆ ಕಾಳಿನಷ್ಟಿರಬೇಕು ಅಂತಂದಿದ್ದಾರೆ. ಪೃಷ್ಠದೇಶಂಚೆ ನಾಭ್ಯಾಂತಂ ಧೃತಂ ಯದ್ ವಿಂದತೆ ಕಟಿಂ ತದ್ಧಾರ್ಯಂ ಉಪವೀತಂ ಸ್ಯಾತ್ ನಾತಿಲಂಬಂ ನಚೋಚ್ಛ್ರಿತಂ. ಭಾಳ ಸಣ್ಣದ್ದು ಹಾಕೊಳ್ಬಾರ್ದು, ನಾಭಿವರೆಗೂ ಬರಬೇಕು, ನಾಭಿ ಕೆಳಗೆ ಹೋಗಬಾರ್ದು. ಈ ರೀತಿಯಾಗಿ ನಾಭಿಯ ಕೆಳಗಿದ್ರೆ ಏನಾಗ್ತದೆ? ಯಾಕೆ ಈ ನಿಯಮ? ನಮ್ಮ ಯಜ್ಞೋಪವೀತ ನಾಭಿಕ್ಕಿಂತ ಕೆಳಗಿದ್ದರೆ ನಾವು ಮಾಡಿದ ತಪಸ್ಸು, ಅಧ್ಯಯನ ಸ್ಮರಣಕ್ಕೆ ಉಳಿಯೋದಿಲ್ಲ, ನಷ್ಟವಾಗ್ತದೆ, ತಪಸ್ಸಿನ ಫಲನಾಶವಾಗ್ತದೆ. ಇಲ್ಲ ಡಬಲ್, ಕೆಲವರು 3 ಹಾಕ್ಕೊಂಡು ಡಬಲ್ ಮಾಡಿ ಸಣ್ಣ ಮಾಡ್ಕೊಳ್ತಾರೆ. ನಾಭಿಕ್ಕಿಂತ ಮೇಲೆ ಇದ್ದರೆ, ನಾಭಿಕ್ಕಿಂತ ಕೆಳಗೆ ಇರೋದು, ನಾಭಿಕ್ಕಿಂತ ಮೇಲೆ ಇದ್ದರೆ ಆಯುಷ್ಯ ಹಾನಿ ಆಗ್ತದೆ. ಹಾಕಿಕೊಳ್ಳುವಾಗಲೂ ಈ ಪ್ರೊಸೀಜರ್ ಮಾಡಬೇಕು. ಅಲ್ಲಿ ನಾವು ಕೊಟ್ಟಿರ್ತಕ್ಕ ಯಜ್ಞೋಪವೀತ ಸಣ್ಣ ದೊಡ್ಡ ಇರ್ತಾವಲ್ಲ ಅಂತಂದರೆ ನಾಭಿವರೆಗೆ ಬರೋಂಥ ಮಾಡಿ ಉಳಿದ ಹೆಚ್ಚಿನ ಭಾಗವನ್ನು ಗಂಟು ಹಾಕಿಡ್ಬಾರ್ದು. ಈ ಗೋಪ ಹಾಕಬೇಕು ಅಂತಕೊಂಡು ಕರೀತಾರೆ. ಆ ರೀತಿಯಾಗಿ ಗಂಟು ಹಾಕ್ಬಿಡ್ಬೇಕು, ನಾಭಿ ಕೆಳಗೆ ಹೋಗ್ಬಾರ್ದು. ಈ ಬಗ್ಗೆ ಕತ್ತೆಯನ್ನು ಸೂತ್ರ ಹೇಳ್ತಾರೆ. ನಾಭೇರೂರ್ಧ್ವಂ, ಇಲ್ಲ ಸಂಸ್ಕಾರ ಮಯೋಕ ಹೇಳ್ತಾರೆ, ನಾಭೇರೂರ್ಧ್ವಂ ಅನಾಯುಷ್ಯಂ ಅಧೋ ನಾಭೇ ತಪಕ್ಷಯ ತಸ್ಮಾನ್ ನಾಭಿ ಸಮಂ ಕುರ್ಯಾತ್ ಉಪವೀತಂ ವಿಚಕ್ಷಣ. ಅದಕ್ಕೆ ನಿಮ್ಮ ಅಂಗುಲ ಪ್ರಕಾರವೇ ಮಾಡಿಕೊಳ್ಳಿ ಅಂತೇಳಿ ಹೇಳಿದ್ದು. ಬೇಡ, ಈಗ ಮಾಡ್ಲಿಕ್ಕೆ ಆಗೋದಿಲ್ಲ, ನಾಭಿಯವರೆಗೂ ಬಂದು ಮಾಡಿ, ಅದಕ್ಕೆ ಕೆಳಗೆ ಹೋಗ್ತಿದ್ದರೆ ಗಂಟು ಹಾಕೊಂಡ್ಬಿಡಿ, ಅಷ್ಟು ಭಾಗವನ್ನು ಗಂಟು ಹಾಕ್ಕೊಂಡ್ಬಿಡಿ, ನಾಭಿ ಕೆಳಗೆ ಹೋಗೋದಿಲ್ಲ. ಇನ್ನು ಯಜ್ಞೋಪವೀತ ಹಾಕಿಕೊಳ್ಳೋಕ್ಕಿಂತ ಮೊದಲು ಯಜ್ಞೋಪವೀತಕ್ಕೆ ಪ್ರಾರ್ಥನೆ ಮಾಡಬೇಕು. ಯಜ್ಞೋಪವೀತ ಇಷ್ಟೆಲ್ಲ ಆವಾಹನೆ ಮಾಡಿದ ನಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಯಜ್ಞೋಪವೀತವನ್ನು ದೇವ್ರ ಪೂಜೆ ಮಾಡಿದಂತೆ ಷೋಡಶೋಪಚಾರ ಪೂಜೆ ಮಾಡಬೇಕು. ನಿಮಗೆ ಕೊಟ್ಟಿರೋ ದರ್ಶನ ಕುಂಕುಮ ಮಂತ್ರ ಕೃತಿಯಲ್ಲಿ ಪೂಜೆ ಮಾಡಬೇಕು. ಆನಂತರ ಯಜ್ಞೋಪವೀತದಲ್ಲಿದ್ದ ದೇವತೆಗಳಿಗೆ ಕೇಳ್ಕೊಳ್ಬೇಕು, ಮಮ ಬ್ರಾಹ್ಮಣ್ಯ ಸಿದ್ಧಾರ್ಥಂ, ನನ್ನ ಬ್ರಾಹ್ಮಣ್ಯ ನಾಶವಾಗಬಾರ್ದು. ಎಷ್ಟೋ ಜನ್ಮದ ಪ್ರಯತ್ನದಿಂದ ಬ್ರಾಹ್ಮಣ ಜನ್ಮ ಬಂದಿದೆ. ಆ ದೇವರನ್ನು ಪಡೆಯುವ ಬ್ರಾಹ್ಮಣ್ಯ ಅಂತ ಅನ್ಸ್ಕೊಳ್ತದೆ. ಆ ಬ್ರಾಹ್ಮಣ್ಯ ಸಂರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ವಹಾಮಿತ್ವಾಮ ತಂದ್ರಿತಃ, ಆಲಸ್ಯವಿಲ್ಲದೆ ನಾನು ಯಜ್ಞೋಪವೀತ ಹಾಕಿಕೊಳ್ತೇನೆ ದೇವತೆಗಳೇ. ಪಾವಿತ್ರ್ಯವನ್ನು ತಂದುಕೊಡಿ, ಬಲವನ್ನು ತಂದುಕೊಡಿ, ಆಯುಷ್ಯವನ್ನು ತಂದುಕೊಡಿ, ಶ್ರೀ ಸಂಪತ್ತನ್ನು ತಂದುಕೊಡಿ, ಆರೋಗ್ಯವನ್ನು ತಂದುಕೊಡಿ, ಹರಿತದ್ಭಕ್ತ ಸೇವಾಂಶ, ಹರಿಯ ಸೇವೆ, ಹರಿಭಕ್ತರ ಸೇವೆ ಮಾಡುವ ಯೋಗ್ಯತೆಯನ್ನು ತಂದುಕೊಡಿ ಅಂತ ತಿಳ್ಕೊಂಡು ಅಂಥೇಳಿ ಈ ಕೆಲಸ ನನ್ನ ಕಡೆ ಮಾಡಿಸುವಂತ ಪ್ರಾರ್ಥನೆ ಇದೆ. ಮಮ ಬ್ರಾಹ್ಮಣ್ಯ ಸಿದ್ಧಾರ್ಥಂ ವಹಾಮಿತ್ವಾಂ ಅತಂದ್ರಿತಃ ಸಾವಿತ್ರಂ ಬಲಂ ಆಯುಷ್ಯಂ ಶ್ರಿಯಂ ಕಾಂತಿಂ ಅರೋಗತಾಂ ಹರಿತದ್ಭಕ್ತ ಸೇವಾಂಚ ಮಯಾ ಕಾರತ್ ಮತ್ಪ್ರಿಯ ಅಂತ ತಿಳ್ಕೊಳ್ತಾರೆ. ಆನಂತರ ಯಜ್ಞನಾಮಕ ಪರಮಾತ್ಮನಿಗೆ ಯಜ್ಞದಲ್ಲಿ ಈ ಯಜ್ಞೋಪವೀತವನ್ನು ಕೊಡಬೇಕು. ಆದ್ದರಿಂದಾಗಿ ಪರಮಾತ್ಮನಿಗೆ ಇರಿಸುವ ಉಪವೀತ, ಹಾಫ್ ಸರ್ಕಲ್ ಇರ್ತಕ್ಕಂತಹ ಈ ಒಂದು ಸಾಧನ
ಇದು ಪರಮಾತ್ಮನ ಸನ್ನಿಧಾನ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಸ್ಮೃತಿಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಯಜ್ಞಾಖ್ಯ ಪರಮಾತ್ಮ ಚ ಉಚ್ಯತೆ ಚೈವ ಹೋತೃಭಿ ಉಪವೀತಂ ತಥೋಶ್ಚೇದಂ ತಸ್ಮಾತ್ ಯಜ್ಞೋಪವೀತಕಂ. ಅಷ್ಟೇ ಇಲ್ಲ, ಇದಕ್ಕೆ ಬ್ರಹ್ಮಸೂತ್ರ ಅಂತೂ ಕೂಡ ಹೆಸರು. ಯಾಕೆ ಪರಮಾತ್ಮನನ್ನು ತಿಳಿಸ್ಕೊಡ್ತದೆ. ಯಜ್ಞೋಪವೀತ ಹಾಕೊಂಡ್ಮೇಲೆ ವೇದಾಧಿಕಾರ ಬರ್ತದೆ. ಸೂಚನಾತ್ ಬ್ರಹ್ಮತತ್ವಸ್ಯ ವೇದ ತತ್ವಸ್ಯ ಸಂಚಯಾತ್ ತತ್ಪೂರ್ವಂ ಉಪವೀತತ್ವಾತ್ ಬ್ರಹ್ಮಸೂತ್ರಮಿದೆ ಅಂತ. ಈ ರೀತಿಯಾಗಿ ಯಜ್ಞೋಪವೀತ ಇದು ಕೇವಲ ದಾರಿಯಲ್ಲ, ದಾರವಲ್ಲ. ಇಷ್ಟು ದೇವತೆಗಳ ಸನ್ನಿಧಾನ, ಇಷ್ಟು ದೇವತೆಗಳಲ್ಲಿರುವ ಪ್ರಾರ್ಥನೆಯ ಅನುಸಂಧಾನ, ಇಷ್ಟು ದೇವತೆಗಳ ಜೊತೆಗೆ ಪರಮಾತ್ಮ ನನ್ನ ಕೊರಳಲ್ಲಿದ್ದಾನೆ. ಆದ್ದರಿಂದಾಗಿ ನಾನು ತಪ್ಪು ಮಾಡಬಾರ್ದು, ನಾನು ಅಧರ್ಮ ಮಾಡಬಾರ್ದು, ನಾನು ಅಭಕ್ಷಣ ಬಾಟ್ ಮಾಡಬಾರ್ದು, ನಾವು ಅಪೇಯಪಾನ ಮಾಡಬಾರ್ದು. ಆಚಾರ್ಯ ಒಂದು ಕೆಲಸ ಮಾಡ್ತೀವಿ, ಏನು ಅಂತಿಕೊಂಡು ಅಂತಂದರೆ, ಚಲೋತ್ನಾಗ ಯಜ್ಞೋಪವೀತ ಅಂಗಿ ಒಳಗೆ ಎರಡನೊಳಗೆ ಹಾಕ್ಕೊಂಡು ಒಳಗೆ ದೇವ್ರು ಕಾಣಲಾರ್ದಂಗೆ ಹೊಟ್ಟೆಲ್ಲ ಊಟ ಮಾಡ್ತೀವಿ. ಅದೇ ದೇವ್ರಿಗೆ ನೀವು ಬಟ್ಟೆ ಹಾಕಿದ್ರೆ ಕಾಣಿಸಂಗಿಲ್ಲ ಅಂತ ತಿಳ್ಕೊಂಡಿದ್ದ. ಪ್ರತಿ ಕ್ಷಣ ಯಜ್ಞೋಪವೀತ, ಕೊರಳಲ್ಲಿದ್ದ ಮಂಗಳಸೂತ್ರ ನಮಗೆ ನೆನಪು ಮಾಡಿಕೊಡ್ಬೇಕು. ನಾವು ಧಾರ್ಮಿಕರು, ನಾವು ತಪ್ಪುದಾರಿ ಹಿಡಿಬಾರ್ದು, ಅಪೇಯಪಾನ ಮಾಡಬಾರ್ದು, ಅಭಕ್ಷಭಕ್ಷಣ ಮಾಡಬಾರ್ದು ಅಂತ ಅನ್ನೋದನ್ನು ತನ್ನ ಯಜ್ಞೋಪವೀತ ನೋಡಿದಾಗ, ತನ್ನ ಹೆಂಡತಿಯ ಕೊರಳಲ್ಲಿದ್ದ ಮಂಗಳಸೂತ್ರ ನೋಡಿದಾಗ, ಗಂಡನ ಯಜ್ಞೋಪವೀತ ನೋಡಿದಾಗ, ತನ್ನ ಕೊಳ್ಳೆ ಯಜ್ಞೋಪವೀತ ನೋಡಿದಾಗ ಸ್ತ್ರೀ ಪುರುಷರಿಗೆ ನಾನು ತಪ್ಪುದಾರಿಯಾಗಿ ದೇವರಿಲ್ಲೇ ಇದ್ದಾನೆ, ನಾನು ಮಾಡೋದೆಲ್ಲ ನೋಡ್ತಾ ಇದ್ದಾನೆ. ಏಕಾಂತದಲ್ಲಿ ಯಾವುದೋ ಪರಪುರುಷ ಜೊತೆಗೆ ಮಾತನಾಡ್ತೇನೆ, ಏಕಾಂತದಲ್ಲಿ ಫೋನ್ನಲ್ಲಿ ಯಾವುದೋ ಪರಸ್ತ್ರೀಯರ ಜೊತೆಗೆ ಮಾತನಾಡ್ತೇನೆ, ಅರೇ ಮೂರ್ಖ, ಇಲ್ಲೇ ಇದ್ದಾನೆ ದೇವರು. ದೇವ್ರಿಗೆ ಗೊತ್ತಾಗಲಾರ್ದೆ ಏನು ಮಾಡಲಿಕ್ಕಾಗ್ತದೆ. ಹೀಗಾಗಿ ನಮ್ಮನ್ನು ಪವಿತ್ರವನ್ನಾಗಿಟ್ಟು ನಮಗೂ ಭಗವಂತನಿಗೂ ಸಂಬಂಧವನ್ನು ಮಾಡಿಕೊಟ್ಟು ನಮ್ಮ ಕಡೆಯಿಂದ ಯಾವಾಗಲೂ ತಪಸ್ಸನ್ನು ಮಾಡಿಸಿ ನಮ್ಮನ್ನು ಪವಿತ್ರವಾಗಿಡುವ ಒಂದು ಶ್ರೇಷ್ಠವಾದ ದಾರ ಇದು ಯಜ್ಞೋಪವೀತ. ಕರಿಮಣಿ, ಬಂಗಾರದ ಬಟ್ಟಲುಗಳಿಂದ ಮತ್ತು ಹವಳಗಳಿಂದ ಕೂಡಿದ ದಾರ, ಇದು ಮಂಗಲಸೂತ್ರ. ಇದು ಯಜ್ಞಸೂತ್ರ, ಇದು ಮಂಗಲಸೂತ್ರ. ಆದ್ದರಿಂದಾಗಿ ಮಂಗಳಸೂತ್ರವಿಲ್ಲದೆ ಊಟವಿಲ್ಲ, ಯಜ್ಞೋಪವಿಲ್ಲದೆ ಊಟವಿಲ್ಲ. ದೇವತೆಗಳ ಸನ್ನಿಧಾನ ಇಲ್ಲದೆ ಇದ್ದರೆ ನಮಗೆ ಜೀವಿತ ಇರುವ ಅಧಿಕಾರವಿಲ್ಲ. ಆದ್ದರಿಂದಾಗಿ ಪರಮಾತ್ಮನ ಸರ್ವದಾ ಸನ್ನಿಧಾನ ನೆನಪಿಗೋಸ್ಕರ ಈ ಯಜ್ಞೋಪವೀತ ಇದೆ. ಇದಿಷ್ಟು ಯಜ್ಞೋಪವೀತದ ಬಗ್ಗೆ ಸಂಕ್ಷಿಪ್ತ ವಿವರಣೆ. ಅದರಿಂದ ಸಂಕೇತ ಅರ್ಥ ಮಾಡಿಕೊಳ್ಳಿ. 3 ಎಳೆಗಳು ನಮಗೆ 3 ವೇದಗಳನ್ನು ಓದುವಂತ ಸೂಚನೆ ಮಾಡ್ತಾ ಇವೆ. 3 ಶಾಸ್ತ್ರದ ದ್ವಿತ್ವಕರಣ, 6 ಶಾಸ್ತ್ರಗಳನ್ನು ಓದುವಂಥ ಪ್ರಯತ್ನವಾಗಿ ಅದು ನಮಗೆ ಸೂಚನೆ ಮಾಡ್ತಾ ಇದೆ. ಇನ್ನು ಗೃಹಸ್ಥರಿಗೆ 3 ಎಳೆ 2 ಯಜ್ಞೋಪವೀತ ಯಾಕೆ? ಗೃಹಸ್ಥರು ತಪ್ಪದೆ ವೈಶ್ವದೇವ ಮಾಡಬೇಕು. ವೈಶ್ವದೇವ ಮಾಡಬೇಕಾಗಿದ್ದರೆ ಉತ್ತರೀಯ ವಸ್ತ್ರ ಇರಲೇಬೇಕು. ಅದು ಎಷ್ಟೋ ಸಲ ಇರೋದಿಲ್ಲ, ಒಂದೇ ಪಂಚೆ ಹಾಕ್ಕೊಂಡಿರ್ತೇವೆ. ಆ ನ್ಯೂನತೆ ಕಡಿಮೆ ಮಾಡೋದಕ್ಕೋಸ್ಕರ ಯಾವಾಗಲೂ 2ನೇ ಯಜ್ಞೋಪವೀತ ನಮಗೆ ಅದೊಂದು ಒದ್ದುಕೊಳ್ಳುವ ವಸ್ತ್ರದಂತೆ ನಮಗೆ ಯಾವಾಗಲೂ ಉಪಕಾರಕವಾಗಿದೆ. ಆದ್ದರಿಂದಾಗಿ ನಾವು ಅದನ್ನು ನೆನಪಿಸ್ಕೊಳ್ಬೇಕು. ಅಷ್ಟು ಮಹತ್ವ ಇದೆ ಯಜ್ಞೋಪವೀತಕ್ಕೆ. ಮತ್ತು ಅದು ರಿಫ್ರೆಷರ್ ಆಗಬೇಕು ಅಂತ ತಿಳ್ಕೊಂಡಂತೆ ವರ್ಷಕ್ಕೊಮ್ಮೆ ಉಪಕರ್ಮಗಳು ತಪ್ಪದೇ ಭಾಗವಹಿಸಿ, ತಪ್ಪದೇ ವೇದಾಧ್ಯಯನವನ್ನು ಗುರುಗಳ ಕಡೆಯಿಂದ ಪಡೆಯಿರಿ. ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ನಮ್ಮ ಬ್ರಹ್ಮವರ್ಚಸ್ಸನ್ನು ನಾವು ಕಳೆದುಕೊಳ್ಳಬೇಡ. ನಮ್ಮ ಬ್ರಹ್ಮವರ್ಚಸ್ಸಿನ ಸಂರಕ್ಷಣೆ ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿಯಾಗಿ ನೋಡಿದರೆ ನಾವು ಬಹಳ ಸುಖಿಗಳು. ಅಷ್ಟು ಶ್ರಮ ಇಲ್ಲ. ಆದರೂ
ದೇವರ ವಿಷಯದಲ್ಲಿ ಇಗ್ನೋರೆನ್ಸ್ ಇದ್ದರೆ ದೇವರೇ ಗತಿ, ಬೇರೆ ದಾರಿ. ಆದ್ದರಿಂದ ಈ ಒಂದು ಇಂಪಾರ್ಟೆನ್ಸ್ ಇಟ್ಟುಕೊಂಡು ಯಜ್ಞೋಪವೀತದ ಇದ್ದಾಗ ಇದೆಲ್ಲ ನೆನಪಿಗೆ ಬರಲಿ ಅಂತ ತಿಳ್ಕೊಂಡು ಅಂತೇಳಿ ಇದೊಂದು ಸಣ್ಣ ಪ್ರಯಾಸವನ್ನು ನಾನು ಮಾಡಿದ್ದೇನೆ. ಪರಮಾತ್ಮ ನನ್ನ ಕಡೆಯಿಂದ ಮಾಡಿಸಿದ್ದಾನೆ. ಆದ್ದರಿಂದ ನೀವೆಲ್ಲೂ ಇಲ್ಲಿ ಹೇಳಿದ ನಿಯಮಗಳಂತ ಪದೇ ಪರಿಪಾಲಿಸ್ತೀರಿ ಅಂತನ್ನುವುದನ್ನು ನಾನು ಆಶಿಸುತ್ತಾ ಇವತ್ತಿನ ಈ ವಾಂಗ್ಮಯ ಸೇವೆಯನ್ನು ಭಾರತೀಯರ ಮುಖ್ಯ ಪ್ರಾಣಾಂತರದ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.